ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ರಂಗೇರಿದೆ. ಒಂದು ಕಡೆ ನೆತ್ತಿ ಸುಡುವ ಬಿಸಿಲು ಹೇಗೆ ಏರ್ತಾ ಇದೆ, ಹಾಗೆಯೇ ಚುನಾವಣೆ ಕಾವು ಸಹಿತ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 7,59,260 ಮತದಾರರಿದ್ದು, ಈ ಪೈಕಿ 1,26,761 ಪುರುಷ ಮತದಾರರಿದ್ದಾರೆ. 1,32,476 ಮಹಿಳಾ ಮತದಾರರಿದ್ದಾರೆ ಹಾಗೂ 23 ಜನ ಇತರೆ ಮತದಾರರಿದ್ದಾರೆ. ಹೀಗೆ ಒಟ್ಟು 2,59,000 ಜನ ಈ ಒಂದು ಕ್ಷೇತ್ರಕ್ಕೆ ಯಾರು ಶಾಸಕರು ಆಗಬೇಕು ಅನ್ನುವಂತ ನಿರ್ಧಾರವನ್ನ ಮಾಡಲಿದ್ದಾರೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಮುಗಿದು ಹಿಂದೆ ಪಡೆಯುವಂತದ್ದು ಪ್ರಕ್ರಿಯೆ ಮುಗಿದು ಕಣದಲ್ಲಿ ಒಟ್ಟು 9 ಅಭ್ಯರ್ಥಿಗಳು ಅಖಾಡದಲ್ಲಿದ್ದಾರೆ. ಈ ಪೈಕಿ ಕಾಂಗ್ರೆಸ್ನಿಂದ ಆಡಳಿತ ಪಕ್ಷದ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ಕಣದಲ್ಲಿದ್ದರೆ, ಬಿಜೆಪಿಯ ಪರವಾಗಿ ವೀರಣ್ಣ ಚರಂತಿಮಠ ಅವರು ಮತ್ತೆ ಕಣದಲ್ಲಿ ಉಳಿದಿದ್ದಾರೆ. ಹಾಗೆಯೇ ಇತರೆ ಪಕ್ಷೇತರ ಅಭ್ಯರ್ಥಿಗಳು ಮತ್ತು ಬೇರೆ ಬೇರೆ ಪಕ್ಷದಿಂದ ಸಹಿತ ಅಭ್ಯರ್ಥಿಗಳಿದ್ದಾರೆ. ನೇರವಾಗಿ ಚುನಾವಣೆ ಹಣಾಹಣಿ ಇರತಕ್ಕಂಥದ್ದು ಆಡಳಿತ ಕಾಂಗ್ರೆಸ್ ಪಕ್ಷ ವರ್ಸಸ್ ವಿರೋಧ ಪಕ್ಷದ ಬಿಜೆಪಿಯ ನಡುವೆ ನೇರವಾದಂತಹ ಹಣಾಹಣಿ ನಡೆಯಲಿದೆ. ದಿವಂಗತ ಎಚ್.ವೈ. ಮೇಟಿ ಅವರ ನಿಧನದಿಂದಾಗಿ ತೆರವಾಗಿರ್ತಕ್ಕಂಥ ಈ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು, ಕಾಂಗ್ರೆಸ್ ಪಕ್ಷ ತನ್ನ ಸಂಪ್ರದಾಯದಂತೆ ಮೇಟಿ ಕುಟುಂಬದ ಕಿರಿಯ ಎಚ್.ವೈ. ಮೇಟಿ ಅವರ ಕಿರಿಯ ಪುತ್ರ ಉಮೇಶ್ ಮೇಟಿ ಅವರನ್ನ ಕಣಕ್ಕಿಳಿಸಿರ್ತಕ್ಕಂಥದ್ದು. ಹಾಗೇನೆ ಬಿಜೆಪಿಯಿಂದ ಈಗಾಗಲೇ 3 ಸಾರಿ ಶಾಸಕರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರನ್ನ ಮತ್ತೆ ಅಭ್ಯರ್ಥಿಯನ್ನಾಗಿ ಮಾಡಿದೆ. ಈಗಾಗಲೇ ಒಂದು ಸುತ್ತಿನಲ್ಲಿ ನಾಮಪತ್ರ ಸಲ್ಲಿಕೆಗೆ ಕಾಂಗ್ರೆಸ್ನ ಪರವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಅನೇಕ ಸಂಪುಟದ ಸಚಿವರು ಆಗಮಿಸಿದರೆ, ಇತ್ತ ಬಿಜೆಪಿ ಅಭ್ಯರ್ಥಿಯ ಪರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ಹಾಗೆಯೇ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು, ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸೇರಿದಂತೆ ಅನೇಕ ನಾಯಕರು ಈಗಾಗಲೇ ಒಂದು ಸುತ್ತಿನ ಪ್ರಚಾರವನ್ನು ಮುಗಿಸೋಗಿದ್ದಾರೆ. ಮತ್ತೆ ಈ ಒಂದು ಅಧಿವೇಶನ ಮುಗಿದ ನಂತರ ಇಡೀ ಸರ್ಕಾರದ ಸಂಪುಟ ಸಭೆಯ ಸಚಿವರು, ಶಾಸಕರು ಈ ಕ್ಷೇತ್ರದಲ್ಲಿ ಲಗ್ಗೆ ಹಾಕಲಿದ್ದಾರೆ. ಹಾಗೆಯೇ ಇವತ್ತು ಬಾಗಲಕೋಟೆಗೆ ಪಿ. ಶ್ರೀರಾಮುಲು ಅವರು ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರವನ್ನು ಕೈಗೊಂಡಿರ್ತಕ್ಕಂಥದ್ದು. ನೇರವಾದಂಥ ಹಣಾಹಣಿ ಇರೋದ್ರಿಂದಾಗಿ ಈಗ ಈ ಕಳೆದ 2004ರಿಂದ 2023ರ ಚುನಾವಣೆಯವರೆಗೂ ಬಿಜೆಪಿ ಅಭ್ಯರ್ಥಿಯಾಗಿ ವೀರಣ್ಣ ಚರಂತಿಮಠ ಅವರಿದ್ರು. ಅವರ ಎದುರಾಳಿಯಾಗಿ ಸಾಂಪ್ರದಾಯಿಕವಾಗಿ ಎಚ್.ವೈ. ಮೇಟಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಆದ್ರೆ ಈಗ ಎಚ್.ವೈ. ಮೇಟಿ ಅವರ ಪರವಾಗಿ ಎದುರಾಳಿಯಾಗಿ ಅವರ ಪುತ್ರ ಉಮೇಶ್ ಮೇಟಿ ಇರ್ತಕ್ಕಂಥದ್ದು. ಒಂದು ಕಡೆ ಕಾಂಗ್ರೆಸ್ ಪಕ್ಷ ತನ್ನ ಮೂಲ ಅಹಿಂದ್ ಮಂತ್ರವನ್ನ ಜಪಿಸ್ತಾ ಇದ್ರೆ, ಅಹಿಂದ್ ಮತಗಳನ್ನ ಯಾವುದೇ ಕಾರಣಕ್ಕೂ ಚದರದಂತೆ ಕೂಡಿಟ್ಟುಕೊಳ್ಳುವಲ್ಲಿ ಅವರು ಆ ಒಂದು ನಿಟ್ಟಿನಲ್ಲಿ ಗಮನ ಹರಿಸಿರ್ತಕ್ಕಂಥದ್ದು. ಹಾಗೆಯೇ ಬಿಜೆಪಿಯ ಸಾಂಪ್ರದಾಯಿಕ ಮತಗಳನ್ನ ಜೊತೆಗೆ ಅಹಿಂದ್ ಮತಗಳ ಎಷ್ಟು ಸಾಧ್ಯವೋ ಅಷ್ಟು ಮತಗಳನ್ನ ಪಡಿಬೇಕು ಅನ್ನುವಂಥ ನಿಟ್ಟಿನೊಳಗ ಎರಡು ಕಡೆಯಿಂದ ಪ್ರತಿತಂತ್ರಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದ್ರೆ ಇದು ಉಪಚುನಾವಣೆ ಆಗಿರೋದ್ರಿಂದಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಇದು ಪ್ರತಿಷ್ಠೆಯ ಪ್ರಶ್ನೆ ಆಗಿದ್ರೆ, ಬಿಜೆಪಿಗೆ ಈ ಕ್ಷೇತ್ರವನ್ನ ಮತ್ತೆ ಮರಳಿ ಪಡಿಬೇಕು ಅನ್ನುವಂಥ ಕಾರಣಕ್ಕೆ ಅದು ಬಿಜೆಪಿಗೆ ಸವಾಲಾಗಿರ್ತಕ್ಕಂಥ ಕ್ಷೇತ್ರ ಅಂತ ಹೇಳ್ಬೋದು. ದಾವಣಗೆರೆಗೆ ಹೋಲಿಕೆ ಮಾಡಿದ್ರೆ ಬಿಜೆಪಿಗೆ ಇಲ್ಲಿ ಹೆಚ್ಚಿನ ಅವಕಾಶಗಳು ಇವೆ ಅನ್ನುವಂಥ ಕಾರಣಕ್ಕೆ ಬಿಜೆಪಿ ಪಕ್ಷವು ಸಹಿತ ಈ ಉಪಚುನಾವಣೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಆದರೆ ಕಾಂಗ್ರೆಸ್ ಪಕ್ಷ ಈ ತನ್ನದೇ ಆದಂತ ಈ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು, ಇದರಿಂದ ಸರ್ಕಾರಕ್ಕೆ ತನ್ನ ಬಲಾಟೆ ತೋರಿಸಬೇಕು. ಹಾಗೆಯೇ ರಾಜ್ಯದಲ್ಲಿ ಜಾರಿಗೆ ತಂದಿರತಕ್ಕಂಥ ಗ್ಯಾರಂಟಿ ಯೋಜನೆಗಳು ಜಾರಿ ಬಂದ ನಂತರ, ಪೂರ್ಣ ಪ್ರಮಾಣದಲ್ಲಿ ಜಾರಿ ಬಂದ ನಂತರ ಇದು ನಡೀತಕ್ಕಂಥ ಮೊದಲ ಉಪಚುನಾವಣೆ ಆಗಿದೆ. ಹೀಗಾಗಿನೇ ಈ ಚುನಾವಣೆಯ ಮೂಲಕ ನಮ್ಮ ಗ್ಯಾರಂಟಿಗಳು ಸಕ್ಸಸ್ ಆಗಿವೆ ಅನ್ನುವಂಥದ್ದನ್ನ ರಾಜ್ಯಕ್ಕೆ ತೋರಿಸಿಕೊಡುವ ನಿಟ್ಟಿನಲ್ಲಿ ಈ ಒಂದು ಚುನಾವಣೆ ಕಾಂಗ್ರೆಸ್ಗೆ ಅತ್ಯಂತ ಪ್ರತಿಷ್ಠೆಯಾಗಿದೆ ಅಂತ ಹೇಳ್ಬೋದು. ಹಾಗೆಯೇ ಬಾಗಲಕೋಟೆ ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಬಾಗಲಕೋಟೆಗೆ ಭದ್ರಕೋಟೆ ಅಂತಂದ್ರೆ ಬಿಜೆಪಿಗೆ ಭದ್ರಕೋಟೆ ಅಂದ್ರೆ ಬಾಗಲಕೋಟೆ ಅಂತ ಹೇಳ್ಬೋದು. ಆದ್ರೆ ಕಳೆದ ಸಾರಿ ನಾನಾ ಕಾರಣಗಳಿಂದಾಗಿ ಬಿಜೆಪಿ ತನ್ನ ಈ ಒಂದು ಕ್ಷೇತ್ರವನ್ನು ಕಳೆದುಕೊಂಡಿತ್ತು. ಹೀಗಾಗಿ ಈ ಉಪಚುನಾವಣೆಯಲ್ಲಿ ಬಿಜೆಪಿಯನ್ನ ಗೆಲ್ಲಿಸುವ ಮೂಲಕ ರಾಜ್ಯಕ್ಕೆ ಈ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರ ಮೇಲೆ ಪರಿಣಾಮ ಬೀರಿಲ್ಲ, ಅಭಿವೃದ್ಧಿ ಕಾರ್ಯಗಳಿಗೆ ಆದ್ಯತೆ ಸಿಗಲಾರ್ದಕ್ಕೆ ಜನ ಬೇಸತ್ತು ಬಿಜೆಪಿಯನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಸಂದೇಶವನ್ನು ರವಾನಿಸಲಿಕ್ಕೆ ಈ ಕ್ಷೇತ್ರವನ್ನ ಬಿಜೆಪಿ ಸಹಿತ ಅತ್ಯಂತ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಇದು ಉಪಚುನಾವಣೆ ಆಗಿರೋದ್ರಿಂದ ಹಿಂದಿನ ಅನೇಕ ಉಪಚುನಾವಣೆಗಳು ಆಡಳಿತ ಸರ್ಕಾರಕ್ಕೆ ಹೆಚ್ಚಿನ ಒಲವು ತೋರಿದ್ರಿಂದಾಗಿ ಈ ಒಂದು ಆತಂಕ ಇದೆ. ಯಾಕೆಂದ್ರೆ ಇಡೀ ಸರ್ಕಾರವೇ ಬಾಗಲಕೋಟೆಯಲ್ಲಿ ಬಂದು ಠಿಕಾಣಿ ಹೂಡುವಂಥದ್ದು, ತನ್ನ ಎಲ್ಲಾ ಸಂಪನ್ಮೂಲವನ್ನು ಬಳಕೆ ಮಾಡಿಕೊಳ್ಳುವಂತಕ್ಕಂಥದ್ದು. ಹಾಗೇನೆ ಮುಖ್ಯವಾಗಿ ಇಲ್ಲಿ ಮೇಲ್ನೋಟಿಗೆ ಅಭಿವೃದ್ಧಿ ಪರ ಮತ್ತು ಗ್ಯಾರಂಟಿಗಳ ಬಗ್ಗೆ ಅಂತರಾಳದಲ್ಲಿ ಈ ಚುನಾವಣೆ ನಡೆದಿರ್ತಕ್ಕಂಥದ್ದು ಜಾತಿ ಸಮೀಕರಣದ ಆಧಾರದ ಮೇಲೆ ಹೆಚ್ಚು ಒತ್ತು ಕೊಡಲಾಗುತ್ತದೆ. ಹೀಗಾಗಿನೇ ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಸತತವಾಗಿ ಬೇರೆ ಬೇರೆ ಜಾತಿಯನ್ನ ಮತದಾರರನ್ನ ಸೆಳೆಯುವ ನಿಟ್ಟಿನಲ್ಲಿ ಆಯಾ ಸಮುದಾಯಗಳ ಪ್ರಮುಖರನ್ನ ಕರೆದು ಮಾತನಾಡಿಸತಕ್ಕಂಥ ಪ್ರಕ್ರಿಯೆ ಬಿರುಸಿನಿಂದ ನಡೆದಿದೆ. ಇದೆಲ್ಲರ ಒಟ್ಟಾರೆಯಾಗಿ ಇನ್ನೂ ಈ ಅಖಾಡ ಸಂಪೂರ್ಣವಾಗಿ ರಂಗೇರಬೇಕಂದ್ರೆ ವಿಧಾನಸಭಾ ಅಧಿವೇಶನ ಮುಕ್ತಾಯದ ನಂತರ ಮೋಸ್ಟ್ಲಿ ಶನಿವಾರ, ನಾಳೆ ಅಥವಾ ರವಿವಾರ ದಿವಸ ಇಡೀ ಸರ್ಕಾರವೇ ಬಾಗಲಕೋಟೆಗೆ ಲಗ್ಗೆ ಹಾಕುವಂಥದ್ದು. ಹಾಗೆಯೇ ಬಿಜೆಪಿಯ ಅನೇಕ ನಾಯಕರು ಸಹಿತ ಕ್ಷೇತ್ರದಲ್ಲಿ ಠಿಕಾಣಿ ಹೂಡುವಂಥದ್ದು. ಈ ಹಿನ್ನೆಲೆಯೊಳಗ ನಾಳೆಯಿಂದ
ಕ್ಷೇತ್ರದ ಚಿತ್ರಣ ದಿನಕ್ಕೂ ಸಹಿತ ಬದಲಾಗುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮತದಾರ ಈ ಉಪಚುನಾವಣೆಯಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಜೈ ಅಂತಾನೋ ಅಥವಾ ವಿಪಕ್ಷ ಬಿಜೆಪಿಗೆ ಜಿಂದಾಬಾದ್ ಅಂತಾನೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.